ಸಮಯ ಸರಿಯಾಗಿ 8:30. ಆಕಾಶವಾಣಿ ಮೈಸೂರು. ನಾನು ಐ, ನೀನು ಯು. ಬಾನುಲಿ ಇಂಗ್ಲಿಷ್ ಪಾಠ ರೇಡಿಯೋ ಸರಣಿ. ಬಿಸಿಲೇ ಇರಲಿ, ಸನ್ಲೈಟ್ ಲೆಟ್ ಕಮ್, ಮಳೆಯೇ ಬರಲಿ, ರೈನ್ ಲೆಟ್ ಇಟ್ ಕಮ್, ಕಾಡಲ್ಲಿ ಮೇಡಲ್ಲಿ ಅಲೆರೆ, ಫಾರೆಸ್ಟ್ ಮೌಂಟೇನ್ ಐ ಗೋ ರೋಮಿಂಗ್. ಪ್ರಸ್ತುತಿ ಆಂಗ್ಲ ಭಾಷಾ ಉಪನ್ಯಾಸಕ ಸದಾನಂದ ಆರ್. ಕನ್ನಡದಲ್ಲಿ ಕ್ಷಮಿಸು ಎನ್ನುವೆ, ಇಂಗ್ಲಿಷ್ನಲ್ಲಿ ಸಾರಿ ಎನ್ನುವೆ. ಬಾನುಲಿ ಇಂಗ್ಲಿಷ್ ಪಾಠ ತರಗತಿಗೆ ಸ್ವಾಗತ ಪ್ರಿಯ ಕೇಳುಗರೆ. ವೆಲ್ಕಮ್ ಟು ಬಾನುಲಿ ಇಂಗ್ಲಿಷ್ ಪಾಠ. ಇದು ಈ ಸರಣಿಯ 3ನೇ ತರಗತಿ. ಮೊದಲ 2 ತರಗತಿಗಳನ್ನು ಆಲಿಸಿದ್ದೀರಿ, ಆಲಿಸಿದ್ದನ್ನ ಮನನ ಮಾಡಿದ್ದೀರಿ, ಮನನ ಮಾಡಿದ್ದನ್ನು ಬಳಸಿದ್ದೀರಿ, ಬಳಸಿದ ಮೇಲೆ ಹೆಮ್ಮೆಯಿಂದ ನನಗೂ ಇಂಗ್ಲಿಷ್ ಗಳಿಸಲು ಸಾಧ್ಯ ಆಗ್ತಾ ಇದೆ ಅಂತ ಹೇಳಿ ಸಂತೋಷಪಟ್ಟಿದ್ದೀರಿ ಅಂತ ಹೇಳಿ ಭಾವಿಸ್ತೇನೆ. ನಾನು ಕಳೆದ 2 ತರಗತಿಗಳಲ್ಲೂ ಹೇಳಿದ ಒಂದು ವಾಕ್ಯವನ್ನ ಮತ್ತೆ ಮತ್ತೆ ಕೇಳಿಸ್ಕೊಳ್ಳಿ, ಆಲಿಸ್ತಾ ಇರಿ. ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ಸ್ ನಾಟ್ ಡಿಫಿಕಲ್ಟ್. ಒಂದು ಭಾಷೆಯಾಗಿ ಇಂಗ್ಲಿಷ್ ಕಷ್ಟಕರ ಅಲ್ಲ, ಕ್ಲಿಷ್ಟವೂ ಅಲ್ಲ. ಅದನ್ನು ಸರಿಯಾಗಿ ಅಭ್ಯಾಸ ಮಾಡುವ, ಯೂಸ್ ಮಾಡುವ ತರಬೇತಿ ನಮಗೆ ಆಗಬೇಕಷ್ಟೆ. ಕಳೆದ ತರಗತಿಗಳಲ್ಲಿ ಧನ್ಯವಾದ ಹೇಳೋದು ಹೇಗೆ, ಅಪರಿಚಿತರನ್ನ ಮಾತಾಡಿಸೋದು ಹೇಗೆ, ಅಪರಿಚಿತರು ನಮ್ಮೊಂದಿಗೆ ಮಾತುಕತೆಯಲ್ಲಿ ತೊಡಗಿದಾಗ ಹೌ ಟು ರೆಸ್ಪಾಂಡ್, ಪ್ರತಿಕ್ರಿಯೆ ಹೇಗೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ಒಬ್ಬ ವ್ಯಕ್ತಿಯಿಂದ ನಾವು ಮಾಹಿತಿಯನ್ನು ಹೇಗೆ ಪಡ್ಕೊಳ್ಬೇಕು, ಆವಾಗ ನಾವು ಬಳಕೆ ಮಾಡಬಹುದಾದಂಥ ಪದಗಳು ಯಾವುದು ಕಲ್ತ್ಕೊಳ್ಳೋಣ. ಎಕ್ಸ್ಕ್ಯೂಸ್ ಮೀ, ಮೇ ಐ ನೋ ಯುವರ್ ನೇಮ್ ಪ್ಲೀಸ್? ಎಸ್, ರಾಜೇಶ್ವರಿ. ಥ್ಯಾಂಕ್ ಯು, ವೆಲ್ಕಮ್. ನೆನ್ಪಿಡಿ, ನಾನು ನಿಮಗೆ ಮೊದಲಿಂದನೂ ಹೇಳ್ತಾ ಬರ್ತಾ ಇದ್ದೇನೆ, ಇಂಗ್ಲಿಷನ್ನು ನಾವು ಔಪಚಾರಿಕ ಸನ್ನಿವೇಶದಲ್ಲಿ ಹೆಚ್ಚು ಬಳಸ್ತೀವಿ. ಹಾಗಾಗಿ ಎಕ್ಸ್ಕ್ಯೂಸ್ ಮೀ, ಮೇ ಐ ನೋ ಯುವರ್ ನೇಮ್ ಪ್ಲೀಸ್ ಅನ್ನುವ ಬಳಕೆಗಳನ್ನು ಹೆಚ್ಚು ಮಾಡ್ತೇವೆ. ಒಂದು ವೇಳೆ ನಮಗಿಂತ ವಯಸ್ಸಿನಲ್ಲಿ ಚಿಕ್ಕವರಾದರೆ ಅನೌಪಚಾರಿಕವಾದ ಸನ್ನಿವೇಶದಲ್ಲಿ ನಾವಿದ್ದಾಗ ಹೇಗೆ ಮಾತಾಡ್ಬೋದು? ಹಾಯ್, ವಾಟ್ಸ್ ಯುವರ್ ನೇಮ್? ರವಿ. ಥ್ಯಾಂಕ್ ಯು, ವೆಲ್ಕಮ್. ಹಾಯ್, ಯುವರ್ ನೇಮ್ ಪ್ಲೀಸ್? ಬೀನಾ. ಥ್ಯಾಂಕ್ಸ್, ನೋ ಮೆನ್ಷನ್. ನೋಡಿ, ಒಂದು ವೇಳೆ ನಾವು ಯಾರನ್ನ ಮಾತಾಡಿಸ್ಬೇಕಂತ ಇದ್ದೇವೆ, ಅವರು ನಮಗಿಂತ ವಯಸ್ಸಿನಲ್ಲೋ ಹುದ್ದೆನಲ್ಲೋ ದೊಡ್ಡವರು ಅಂತ ಆದಾಗ ಹೇಗೆ ಹೇಳ್ಬೋದು? ಪಾರ್ಡನ್ ಮೀ ಮೇಡಮ್, ಕುಡ್ ಯು ಟೆಲ್ ಮೀ ಯುವರ್ ನೇಮ್ ಪ್ಲೀಸ್? ಶ್ಯೂರ್, ಮಿಸ್ ಪದ್ಮಾ. ಥ್ಯಾಂಕ್ ಯು, ಯು ಆರ್ ವೆಲ್ಕಮ್. ಇನ್ನೊಂದು ಸಂಭಾಷಣೆ. ಪಾರ್ಡನ್ ಮೀ ಸರ್, ವುಡ್ ಯು ಮೈಂಡ್ ಟೆಲಿಂಗ್ ಮೀ ಯುವರ್ ನೇಮ್? ನೋ ಪ್ರಾಬ್ಲಮ್, ಮಿಸ್ಟರ್ ಜಾರ್ಜ್ ಬೆನ್ನಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ನೋ ಮೆನ್ಷನ್. ನೋಡಿ, ಈ 2 ಸಂಭಾಷಣೆಗಳನ್ನು ನೀವು ಗಮನಿಸಿದಾಗ ನಾನು 2 ಥರದ ಪ್ರಶ್ನಾರ್ಥಕ ವಾಕ್ಯಗಳನ್ನು ಇಲ್ಲಿ ಬಳಸ್ಕೊಂಡಿದ್ದೇನೆ. ಹಿಂದಿನ 2 ಸಂಭಾಷಣೆ, ಈಗ ಹೇಳಿದ 2 ಸಂಭಾಷಣೆಗಳಲ್ಲಿ ಒಂದು ಪ್ರಶ್ನಾರ್ಥಕ ಪದಗಳನ್ನು ಬಳಸ್ಕೊಂಡಿರುವಂಥ ಪ್ರಶ್ನೆ, ಇನ್ನೊಂದು ಪ್ರಶ್ನಾರ್ಥಕ ಪದ ಇಲ್ಲದೆ ಇರುವಂಥದ್ದು. ಇಂಗ್ಲಿಷ್ನ ಪ್ರಶ್ನಾರ್ಥಕ ಪದಗಳು ಯಾವುದು? ವಾಟ್, ವೈ, ವೆನ್, ಹೂ, ಹೂಸ್, ಹೂಮ್, ಹೌ, ವೇರ್, ವಿಚ್. ಕೇಳುಗರೆ, ಈ ಪದಗಳನ್ನು ಒಂದು ಕಡೆಗೆ ಬರೆದಿಟ್ಕೊಳ್ಳಿ. ಇನ್ನೊಂದು ಪ್ರಶ್ನಾರ್ಥಕ ಪದ ಇಲ್ಲದೆ, ಅಂದ್ರೆ ಕ್ವಶನ್ ವರ್ಡ್ ಇಲ್ಲದೆ ವಾಕ್ಯವನ್ನ ಪ್ರಶ್ನಾರ್ಥಕ ರೂಪದಲ್ಲಿ ಬಳಸುವಂಥದ್ದು. ಈಗ ಉದಾಹರಣೆಗೆ, ಐ ಮೇ ಹೆಲ್ಪ್ ಯು ಅಂದ್ರೆ ನಾನು ನಿಮಗೆ ಸಹಾಯ ಮಾಡಬಹುದು. ಇದನ್ನ ನಾವು ಇಂಗ್ಲಿಷ್ನಲ್ಲಿ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಮೇ ಐ ಹೆಲ್ಪ್ ಯು, ನಾನು ನಿಮಗೆ ಸಹಾಯ ಮಾಡಬಹುದೇ ಅಂತ ಹೇಳಿ ಒಂದು ಪ್ರಶ್ನೆಯಾಗಿ ಪರಿವರ್ತನೆ ಮಾಡ್ತೇವೆ. ಇಲ್ಲಿ ವಾಕ್ಯವನ್ನ ಗಮನಿಸ್ಕೊಳ್ಳಿ. ಮೇ ಐ ಹೆಲ್ಪ್ ಯು, ವಾಕ್ಯದ ಕೊನೆಯ ಭಾಗದಲ್ಲಿ ಧ್ವನಿ ಮೇಲೆ ಹೋಗುತ್ತೆ. ಇಂಥದನ್ನ ಇಂಟೋನೇಷನ್ ಅಥವಾ ಟೋನ್ ಅಂತ ಹೇಳ್ತೇವೆ. ಕೇಳುಗರೆ, ಭಾಷೆಯನ್ನ ಬಳಸಬೇಕಾದ್ರೆ ನಮ್ಮ ಟೋನ್, ಧ್ವನಿ ಅನ್ನೋದು ಬಹಳ ಮುಖ್ಯ ಆಗತ್ತೆ. ನೋಡಿ, ಒಮ್ಮೆ ನಾನು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಬೈಕಲ್ಲಿ ಒಬ್ಬ ವ್ಯಕ್ತಿ ಬಂದು ನನಗೆ ಗುದ್ದು ಬಿಟ್ರು. ಗುದ್ದವರು ಸಾರಿ ಅಂತ ಅಂದ್ರು. ಆದರೆ ಅವರ ಸಾರಿ ಪದ ಓಕೆ ತಪ್ಪಾಗಿದೆ ಅಂತ ಹೇಳಿದ್ರು. ಆದರೆ ಸಾರಿ ಅನ್ನೋ ಪದ ಅವರು ಹೇಳಿದ ರೀತಿ ಗಮನಿಸ್ಕೊಳ್ಳಿ. ಸಾರಿ,
ಕೇಳುಗರೆ, ನೀವು ಸಾರಿಯನ್ನು ಹೇಳಬೇಕಾದ್ರೆ ನಿಮಗೆ ಬೇಸರ ಇರುತ್ತೆ, ಬೇಜಾರಿರುತ್ತೆ. ಆವಾಗ ನೀವು ಹೇಳಬೇಕು ಸಾರಿ, ಐ ಆಮ್ ರಿಯಲಿ ಸಾರಿ. ನೋಡಿ, ಈ ಸಾರಿ ಅನ್ನೋದು ಆ ಪದದ ಅರ್ಥ ನಮಗೆ ಸಿಕ್ಕೋದು ಅದರ ಟೋನ್ನಲ್ಲಿ, ಆ ಧ್ವನಿಯಲ್ಲಿ, ಕೇವಲ ಪದದಲ್ಲಿ ಅಲ್ಲ. ಹಾಗಾಗಿ ಒಂದು ಭಾಷೆಯನ್ನು ನಾವು ಮಾತಾಡೋದು, ಬಳಸೋದು ಅಂತ ಹೇಳಿದ್ರೆ ಪದ ಮತ್ತು ಪದದ ಅರ್ಥ ಅದೆಲ್ಲಕ್ಕಿಂತ ಹೆಚ್ಚಾಗಿ ಅದರ ಧ್ವನಿ, ಟೋನ್ ಬಹಳ ಮುಖ್ಯ ಆಗತ್ತೆ. ಮತ್ತೆ ಇಂಗ್ಲಿಷ್ ಉಳಿದ ಭಾಷೆಗಳಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಪೊಲೈಟ್ ಎಕ್ಸ್ಪ್ರೆಷನ್ಸ್ ಅನ್ನ ಹೆಚ್ಚು ಬಳಕೆ ಮಾಡುತ್ತೆ. ಸೌಜನ್ಯದ ಪದ ಪ್ರಯೋಗಗಳು ಅಲ್ಲಿ ಜಾಸ್ತಿ. ಆ ಪದಗಳು ಯಾವುದಾಗಿರುತ್ತೆ ಅಂದರೆ ಪ್ಲೀಸ್, ಕೈಂಡ್ಲಿ, ವುಡ್, ಕುಡ್, ಮೇ, ಈ ಥರದ ಪದಗಳು ನಮ್ಮ ಸೌಜನ್ಯದ ಅಭಿವ್ಯಕ್ತಿಯನ್ನ ಮಾಡಿಕೊಡ್ತವೆ. ಒಂದೆರಡು ಸಂಭಾಷಣೆಗಳನ್ನು ಗಮನಿಸ್ಕೊಳ್ಳೋಣ. ಎಕ್ಸ್ಕ್ಯೂಸ್ ಮಿ ಸರ್, ವಾಟ್ಸ್ ಯುವರ್ ನೇಮ್ ಪ್ಲೀಸ್? Arif Patel. Mr. Arif Patel, may I know why are you here? To meet the headmaster. Sir, please wait here. She is in a meeting. She will meet you soon. Thank you. You are most welcome, sir. Innondu sambhashne. Pardon me, madam. May I help you? Yes. Where is the vegetable section here? Madam, you go straight this way. You see it there. Is it? Thanks a lot. It's my pleasure, madam. Innondu sambhashne. Your name, please, sir? Mahadeva. Mr. Mahadeva, what can I do for you? I want to meet the eye doctor. Can you guide me, please? Sir, you go upstairs. It's room number 9. Thank you. My pleasure, sir. ಕೇಳುಗರೆ, ಈ ಸಂಭಾಷಣೆಯಲ್ಲಿ ನೀವು ಎಕ್ಸ್ಕ್ಯೂಸ್ ಮೀ ಸರ್, ಪಾರ್ಡನ್ ಮೀ ಮ್ಯಾಡಮ್, ಮೇ ಐ ಹೆಲ್ಪ್ ಯು, ಈ ಬಳಕೆಗಳನ್ನು ಗಮನ ಇಟ್ಟು ಮತ್ತೆ ಮತ್ತೆ ಕೇಳಿಸ್ಕೊಳ್ಳಿ, ಅಭ್ಯಾಸ ಮಾಡಿ. ಈಗ ಮತ್ತೊಬ್ಬರಿಂದ ನಾವು ಸಹಾಯವನ್ನ ಕೇಳೋದ್ರಲ್ಲಿ ಇನ್ನೊಂದೆರಡು ಉದಾಹರಣೆಗಳನ್ನು ಗಮನಿಸ್ಕೊಳ್ಳೋಣ. ಎಕ್ಸ್ಕ್ಯೂಸ್ ಮೀ, ಕುಡ್ ಯು ಟೆಲ್ ಮೀ ವೇರ್ ಈಸ್ ದ ಪ್ರಿನ್ಸಿಪಲ್ಸ್ ಆಫೀಸ್? Certainly. You turn left there. You find it, sir. Thank you. Welcome, sir. ಮತ್ತೊಂದು ಸಂಭಾಷಣೆ. Pardon me, madam. Can I see the doctor now? No, you can't. You wait for some time. Oh, it's a snake bite. It's urgent. Is it? Then it's emergency. I'll tell the doctor. You come. ಇದು ಒಂದು ಸಂಭಾಷಣೆ. ಇನ್ನೊಂದು, ಎಕ್ಸ್ಕ್ಯೂಸ್ ಮಿ ಸರ್, would you mind if I sit here? No, I don't mind. You please sit here. Thank you. Welcome. ಮತ್ತೊಂದು ಸಂಭಾಷಣೆ. Sorry to trouble you, sir. Shall I go home? No. How long do I need to wait? Another 20 minutes. Really? I feel bored. It's for your own safety, sir. Please have patience. ನೋಡಿ, ಈ ಎಲ್ಲ ಸಂಭಾಷಣೆಗಳಲ್ಲೂ ನಾವು ಇನ್ನೊಬ್ಬರೊಟ್ಟಿಗೆ ಮಾತಾಡಬೇಕಾದ್ರೆ ಆ ಪೊಲೈಟ್ ಎಕ್ಸ್ಪ್ರೆಷನ್ಸ್ ಅನ್ನ ಬಳಸ್ತಾ ಇದ್ದೇವೆ. ಪ್ರಿಯ ಕೇಳುಗರೆ, ಇವುಗಳನ್ನು ನೀವು ನೋಟಿಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು, ಆಮೇಲೆ ಯೂಸ್ ಮಾಡಬೇಕು. ಮತ್ತೆ ಮುಂದಿನ ಬಾನುಲಿ ಇಂಗ್ಲಿಷ್ ಪಾಠ ತರಗತಿಯಲ್ಲಿ ನಿಮ್ಮ ಭೇಟಿ. ಎಲ್ಲರಿಗೂ ನಮಸ್ಕಾರ. ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆರೆ. ಬಾನುಲಿ ಇಂಗ್ಲಿಷ್ ಪಾಠ ರೇಡಿಯೋ ಸರಣಿ ಕೇಳಿದಿರಿ. Sunlight let come, rain let it come, forest mountain I go roaming. ಪ್ರಸ್ತುತಿ ಆಂಗ್ಲ ಭಾಷಾ ಉಪನ್ಯಾಸಕ ಸದಾನಂದ ಆರ್. ಕೈ ತುತ್ತು ಕೊಟ್ಟೋಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ.